ನಮಸ್ಕಾರ. ನಾನು ಸಿಂಧು. ನಾನು ಸೊಪ್ಪು ಬೆಳೆದಂತಹ ಜಾಗ ಇದು. ಆ ಕಡೆ ಸೈಡ್ ಏನಿತ್ತಲ್ಲ ಸೊಪ್ಪು, ಅದೆಲ್ಲ ಫುಲ್ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಅಷ್ಟೊಂದು ಚೆನ್ನಾಗೇನು ಬಂದಿರಲಿಲ್ಲ. ಸೊಪ್ಪು ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ. ಸೊ ಆ ಎಳೆ ಸೊಪ್ಪಲ್ಲಿ ನಾನಿವತ್ತು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಸೊ ಅದರ ರೆಸಿಪಿ ಕೂಡ ನಾನಿವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಗಾರ್ಡನ್ ತೋರಿಸ್ತಾ ಇದ್ದೀನಿ, ನೋಡಿರ್ಬೋದು. ಎಲ್ಲ ಗಿಡಗಳು ಯಾಕೋ ಪಾಟಲ್ಲಿರೋ ಗಿಡಗಳು ನೀರೆಲ್ಲ ಹಾಕ್ತಿದ್ದೀವಿ, ಅಕ್ಕಿ ತೊಳೆದಿದ್ದು ನೀರೇ ಹಾಕ್ತಿದ್ದೀವಿ. ಆದರೂ ಪಾಟಲ್ಲಿರೋ ಗಿಡಗಳು ತುಂಬ ಒಣಗೋದಂಗೆ ಡಲ್ಲಾದಂಗೆ ಅನ್ನಿಸ್ತಿದೆ. ಬಟ್ ನೆಲದಲ್ಲಿರುವಂತಹ ಈ ದಾಸವಾಳ ಗಿಡಗಳೇನಿದ್ದಾವಲ್ಲ, ಇದು ತುಂಬ ಚೆನ್ನಾಗಿದೆ. ಚೆನ್ನಾಗಿ ಹೂವು ಕೂಡ ಬಿಡ್ತಾ ಇದೆ. ಈ ಗಿಡಗಳನ್ನ ನೋಡಿದಾಗ ಖುಷಿ ಆಗುತ್ತೆ, ಪಾಟಲ್ಲಿರೋ ಗಿಡಗಳನ್ನ ನೋಡಿದಾಗ ಬೇಜಾರಾಗುತ್ತೆ. ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ ಅಂತ ಅಂದ್ಕೊಂಡು ನಮ್ಮ ಪಾಟ್ ಸ್ಟ್ಯಾಂಡಿಗೆ ಬಂದೆ. ಇದು ಪಾಟ್ ಸ್ಟ್ಯಾಂಡು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದಂಥದ್ದು. ನಿಯರೆಸ್ಟ್ 2,000 ಕೊಟ್ಟಿದ್ದೀನಿ ಅನಿಸುತ್ತೆ. 2,000 ವರ್ತ್ ಪಾಟ್ ಸ್ಟ್ಯಾಂಡ್. ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡಂತಹ ಪಾಟ್ ಸ್ಟ್ಯಾಂಡು. ಬಟ್ ಅದು ಬಂದಿದ್ದು ಒಂದೇ ದಿನಕ್ಕೆ ಇದೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಬಿದ್ದೋಗ್ಬಿಟ್ಟಿತ್ತು. ಇದು ವೆಲ್ಡಿಂಗ್ ಕೂಡ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಎಷ್ಟು ಅಂದರೆ ಡಿಸಪಾಯಿಂಟ್ ಆಗೋಯ್ತು. ಏನೋ ಒಂಥರ ಯುನೀಕ್ ಆಗಿದೆ ಪಾಟ್ ಸ್ಟ್ಯಾಂಡ್. ಈ ಥರ 4 ಕಡೆ ಪಾಟ್ ಇಡ್ಬೋದು ಅಂತ ಹೇಳಿ ತೊಗೊಂಡಂತಹ ಪಾಟ್ ಸ್ಟ್ಯಾಂಡು ಈಗ ವೇಸ್ಟ್ ಆಗಿದೆ. ಅಳ್ಳಾಡುತ್ತದು. ಪಾಟ್ ಇಟ್ಟರೂ ಕೂಡ ಮಕ್ಕಳೇನಾದರೂ ಹೇಳಿದ್ರೆ ಬಿದ್ದುಬಿಡುತ್ತೆ ಅನ್ನೋ ಮಟ್ಟಿಗೆ ಶೇಕ್ ಆಗುತ್ತೆ. ಸೊ ಹಾಗಾಗಿ ಈ ಪಾಟ್ ಸ್ಟ್ಯಾಂಡ್ ಇವಾಗ ವೇಸ್ಟ್ ಆಗಿದೆ. ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಆ ಕಡೆ 2 ಪಾಟ್ ಇಟ್ಟಿದ್ದೀನಿ ಅಷ್ಟೇ. ಯೂಸ್ ಮಾಡ್ತಾಯಿಲ್ಲ. ಆನ್ಲೈನ್ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ತುಂಬ ಕೇರ್ಫುಲ್ಲಾಗಿ ಪರ್ಚೇಸ್ ಮಾಡಬೇಕು. ಇನ್ನೊಂದು, ಯಾವುದೇ ಪ್ರಾಡಕ್ಟ್ ನಮಗೆ ರಿಸೀವ್ ಆದ್ರೂ ಆ ಕ್ಷಣ ಓಪನ್ ಮಾಡಿ ನೋಡಬೇಕು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಚೆನ್ನಾಗಿಲ್ಲ ಅಂದರೆ ತಕ್ಷಣ ರಿಟರ್ನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವಾಗ ನಾನು ಉಪ್ಸಾರು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಉಪ್ಸಾರಿಗೆ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ 1 ಸ್ಪೂನಷ್ಟು ತುಪ್ಪ ಹಾಕಿ 2 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕಿ ಅದನ್ನು ಫ್ರೈ ಮಾಡಿ ಆದಮೇಲೆ ಮೊಳಕೆ ಕಾಳುಗಳೇನಿರುತ್ತಲ್ಲ, ಆ ಮೊಳಕೆ ಕಾಳುಗಳನ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳು ಇದು. ಹುರುಳಿಕಾಳನ್ನ ವಾಶ್ ಮಾಡಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಹುರುಳಿಕಾಳು ಮತ್ತು ತುಪ್ಪ, ಬೆಳ್ಳುಳ್ಳಿ ಈಗ ಅಷ್ಟೊಂದು ಒಂದು ಘಮ ಬರುತ್ತೆ. ಆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಅದನ್ನು ಚೆನ್ನಾಗಿ ಫ್ರೈ ಆಗಿದೆ ಅಂತ ನಿಮಗೆ ಅನ್ನಿಸಿದ ಮೇಲೆ ಅದಕ್ಕೆ 3 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಅದು ಕಾಳಿಂದೇನು ರುಚಿ ಬಿಟ್ಕೊಳುತ್ತಲ್ಲ, ಅದೇ ರುಚಿ ನಮ್ಮ ಸಾಂಬಾರಲ್ಲಿರುತ್ತೆ. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಟೇಸ್ಟೇ ಇರೋದಿಲ್ಲ. ಅದು ಬರೀ ನೀರು ಥರನೇ ಫೀಲ್ ಆಗುತ್ತೆ ನಿಮಗೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಹಾಕ್ಕೊಳ್ಳಿ. ನಾವು ಇನ್ನೂ ಹುಳ್ಳಿಕಾಳು ಬೇಯಬೇಕಲ್ಲ, ಹಾಗಾಗಿ 3 ಗ್ಲಾಸ್ ನೀರು ಹಾಕಿದ್ದೀನಿ. ಆ ಬಿಸಿಯಾದಂಥ ನೀರಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ. ಅದನ್ನೇ 2 ಸೌಟು ನೀರನ್ನು ತೊಗೊಂಡು ಒಂದು ಬಟ್ಲಿಗೆ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರಲ್ಲಿ 3 ವಿಷಲ್ ತೊಗೊಂಡಿದ್ದೀನಿ. ಹುರುಳಿಕಾಳು ಚೆನ್ನಾಗಿ ಬೇಯಬೇಕು. ಹುರುಳಿಕಾಳು ಬೇಯೋದು ಲೇಟ್ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಬೆಂದಿದೆ ಹುರುಳಿಕಾಳು. ಹುರುಳಿಕಾಳು ಬೆಂದಿರುವಂಥದ್ದು ಏನು ನೀರಿರುತ್ತಲ್ಲ, ಅದಕ್ಕೇ ಗ್ಯಾಸ್ನ ಹಚ್ಬಿಟ್ಟು ಆ ಸೊಪ್ಪನ್ನ ಹಾಕಿ ಬೇಯಿಸ್ಕೊಳ್ಳೋಣ. ಆ ಸೊಪ್ಪು ಬೇಯೋಷ್ಟ್ರೊಳಗಡೆ ಇಲ್ಲಿ ನಾನು ಫಸ್ಟ್ ಆಲ್ರೆಡಿ ಎಲ್ಲ ಐಟಮು ಹಾಕೋಬಿಟ್ಟಿದ್ದೆ. ಸೊ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಮತ್ತೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರಿದಿರುವಂತಹ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ, 4ರಿಂದ 5 ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ನೆನೆಸಿಟ್ಟಿದ್ವಲ್ಲ ನಾವು ಹುಣಸೆಹಣ್ಣು, ಆ ಹುಣಸೆಹಣ್ಣನ್ನ ಒಂದು ಸಲ ವಾಶ್ ಮಾಡಿಬಿಟ್ಟು ನೆನೆಯಕ್ಕೆ ಹಾಕಿ, ಸೊ ಎಲ್ಲದನ್ನು ಅದನ್ನು ಉಪ್ಪು ಹಾಕ್ಬಿಟ್ಟು ರುಬ್ಕೊಂಬರೋಣ. ಅದು ಖಾರ ಏನಿದೆಯಲ್ಲ ಅದು ರುಬ್ಬೋಣ. ಅದು ರುಬ್ಬಿ ರೆಡಿ ಮಾಡ್ಕೊಳ್ಳೋಷ್ಟರೊಳಗಡೆ ಇಲ್ಲಿ ನಮ್ಮ ಸೊಪ್ಪು ಕೂಡ ಬೆಂದಿತ್ತು. ಸೊಪ್ಪು ಮನೇಲೇ ಬೆಳೆದಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ಬಾಗಿ ಬಂದಿತ್ತು ಸಾಂಬಾರ್ದು. ಸೊಪ್ಪು ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಈ ರುಬ್ಬಿರುವಂತಹ ಖಾರ ಇದೆಯಲ್ಲ, ಈ ಖಾರನ ಸಪ್ರೇಟ್ ಒಂದು ಬೌಲಿಗೆ ಎತ್ತಿಟ್ಕೊಂಡು ಬಿಡೋಣ. ಈ ಖಾರ ಮತ್ತು ಅದು ಸಾಂಬಾರು ಎರಡನ್ನೂ ಮಿಕ್ಸ್ ಮಾಡಿ ತಿನ್ನೋವಂಥದ್ದು ಇದು ಸಾಂಬಾರು. ಎಷ್ಟೊಂದು ಜನ ಮನೇಲಿ ಮಾಡ್ತಾರೆ. ಇದು ನಾನೇನು ಹೊಸ್ದಾಗಿ ಏನು ಹೇಳ್ತಿಲ್ಲ, ಇದು ಸಿಂಪಲಾಗಿ ನಾನು ಮಾಡ್ಕೊಂಡಂಥದ್ದು. ಯಾಕಂದರೆ ಎಳೆ ಸೊಪ್ಪು ಸಿಕ್ತಲ್ಲ ನನಗೆ, ಹಾಗಾಗಿ ಮತ್ತು ಮಕ್ಕಳಿಗೆ ಕೂಡ ಈ ಥರ ಸಾಂಬಾರು ಮಾಡಿದಾಗ ಇಷ್ಟ ಆಗುತ್ತೆ. ಅವರಿಗೆ ಟೇಸ್ಟಿಗೆ ಅನುಗುಣವಾಗಿ ಉಪ್ಪು ಖಾರ ಎಲ್ಲ ಸಿಗುತ್ತಲ್ಲ, ಸ್ವಲ್ಪ ಸಪ್ಪೆ ಊಟ ಬೇಕು ಅಂದ್ರೂ ಸಿಗುತ್ತೆ. ಹಾಗಾಗಿ ಸೊ ಅದು ಸೈಡಲ್ಲಿರೋ ಖಾರನೆಲ್ಲ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸೇರಿಸ್ಕೊಳ್ಳೋಣ. ಈ ಸಾಂಬಾರಿಗೆ ಅದನ್ನು ಸೇರಿಸ್ಕೊಬಿಡೋಣ. ಇದು ಸಾಂಬಾರು ಇಷ್ಟೇ, ಸೂಪರಾಗಿ ರೆಡಿ ಆಯಿತು. ಸೊಪ್ಪು ಬೇಕಾದರೆ ಒಗ್ಗರಣೆಗೆ ಹಾಕೋಬೋದು. ನಾನು ಸೊಪ್ಪೇನು ಒಗ್ಗರಣೆಗೆ ಹಾಕಿಲ್ಲ, ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಹಾಗೆ ಸೊಪ್ಪಿನ ಸಮೇತ ಹಾಕ್ಕೊಂಡು ಊಟ ಮಾಡೋಣ ಅಂತ. ಸಾಲ್ಟು ಬೇಕಾ ಸಾಕಾ ಒಂದು ಚೆಕ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಬೇರೆ ಏನಿಲ್ಲ. ನಮ್ಮ ಸೂಪರ್ ಟೇಸ್ಟಿಯಾದಂತಹ ಉಪ್ಸಾರು ಖಾರ ರೆಡಿ ಇದೆ. ಉಪ್ಸಾರಿಗೆ ಫೇಮಸ್ ಏನು ಹೇಳಿ, ನಮ್ಮ ಕಡೆ ರಾಗಿ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ನಾನಿಲ್ಲಿ. ರಾಗಿ ಮುದ್ದೆ ಉಪ್ಸಾರು ಮಧ್ಯಾಹ್ನದ ಊಟ ಆಗಿತ್ತು. ಇವತ್ತು ಮಧ್ಯಾಹ್ನ ನನ್ನ ಮಗ ಬೇಗ ಬಂದಿದ್ದರಿಂದ ಅವನ ಸ್ಕೂಲಲ್ಲಿ ಇವತ್ತು ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ. ಸೊ ಸೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರಿಂದ ಅವನು ಬಂದಾಗಿಂದ ಸೈನ್ಸ್ ಡೇ ವೈಬಲ್ಲೇ ಇದ್ದ.
ಅದೇ ಗುಂಗಲ್ಲೇ ಇದ್ದ. ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ. ಸೊ ಆಯಿತು, ನಾನು ಸೈನ್ಸ್ ಡೇಗೆ ಗಾರ್ಡನಿಗೆ ಕರ್ಕೊಂಡು ಹೋಗ್ತೀನಿ ಬಾ, ಹೆಂಗಿದ್ರು ನಾನು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ಸೈನ್ಸಿಗೆ ರಿಲೇಟೆಡ್ಡೇ ಅಂತ ಹೇಳ್ಬಿಟ್ಟು ಗಿಡಗಳಿಗೆ ಪಾತಿ ಮಾಡ್ತಾರಲ್ಲ, ಆ ಪಾತಿ ಮಾಡ್ತಾಯಿದ್ದೆ. ಪಾತಿ ಮಾಡೋದು ಏನಕ್ಕೆ ಅಂದರೆ ಈ ಬೇಸಿಗೆಯಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಮಳೆಗಾಲದಲ್ಲಿ ಅಥವಾ ಬಿಸಿಲು ಕಮ್ಮಿ ಇದ್ದಾಗ ನಾವು ಪಾತಿ ಮಾಡಿಲ್ಲ ಅಂದ್ರೂ ಜಸ್ಟ್ ನೀರು ಹಾಕಿದ್ರೆ ಗಿಡಗಳೆಲ್ಲ ಆರಾಮಾಗಿ ಬೆಳೆಯುತ್ತೆ. ಬಟ್ ಬೇಸಿಗೆಗಾಲದಲ್ಲಿ ಪಾತಿ ತುಂಬ ಇಂಪಾರ್ಟೆಂಟು. ನಾವು ಪಾತಿ ಮಾಡಿದ್ರೆ ನೀರು ಜಾಸ್ತಿ ಹಿಡಿಯುತ್ತೆ ಗಿಡಗಳಿಗೆ. ನಾವು ಪಾತಿ ಏನು ಮಾಡಿಲ್ಲ ಅನ್ನೋದಾಯಿತು ಅಂದರೆ, ಆ ಥರ ರೌಂಡ್ ಏನು ಬರುತ್ತಲ್ಲ, ಆ ಸರ್ಕಲ್ ಮಾಡಿಲ್ಲ ಅನ್ನೋದಾಯಿತು ಅಂದರೆ ನೀರು ಹಿಡಿಯೋದಿಲ್ಲ ಗಿಡಗಳಿಗೆ. ಸ್ವಲ್ಪ ನೀರು ಹಾಕ್ತಿದ್ದಂಗೆ ಎಲ್ಲ ಹರ್ಕೊಂಡು ಬಂದುಬಿಡುತ್ತೆ. ಗಿಡಗಳಿಗೆ ನೀರು ಸಾಕಾಗೋದಿಲ್ಲ. ನೀರು ಸಾಕಾಗಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಗಿಡಗಳೆಲ್ಲ ಒಣಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಪಾತಿ ಎಲ್ಲ ಮಾಡಿ ಇದಿಷ್ಟು ಎಕ್ಸ್ಪ್ಲೈನ್ ಮಾಡಿದೆ ನಾನು. ಬಟ್ ಅವರು ಸ್ಕೂಲಲ್ಲಿ ಮಾಡಿದಂಥ ಎಕ್ಸ್ಪರಿಮೆಂಟ್ನ ಮಾಡ್ತೀನಿ ಅಂತ ಹೇಳಿ ಅವನದೇ ಆದಂಥ ಕೆಲಸಗಳನ್ನ ಮಾಡ್ತಾಯಿದ್ದ. ನಾನು ನನ್ನದೇ ಕೆಲಸಗಳನ್ನ ಮಾಡ್ತಿದ್ದೆ. ನನಗೆ ಗಾರ್ಡನಿಂಗ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ಗೊತ್ತಿದೆ. ಸೊ ಇಲ್ಲೊಂದು ಸ್ವಲ್ಪ ಗಿಡಗಳು ತುಂಬ ಜಾಸ್ತಿ ಆಯಿತು, ಇದು ಬೇಡ ಇಲ್ಲಿಗೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಎಲ್ಲ ತೆಗೆದು ಬಿಡ್ತಾಯಿದ್ದೀನಿ. ತೆಗ್ದು ಬೇರೆ ಎಲ್ಲೋ ಈ ಗಿಡ ಹಾಕೋ ಪ್ಲ್ಯಾನ್ ಇದೆ. ಈ ಕೆಲಸಗಳನ್ನೆಲ್ಲ ಮಾಡ್ಬೇಕಾದ್ರೆ ನಮ್ಮ ಏನು ಹೇಳಿದ್ನಲ್ಲ, ಈವ್ನಿಂಗು ನಾನು ಈ ಕೆಲಸ ಎಲ್ಲ ಮಾಡ್ತಿರೋದು. ಆಲ್ಮೋಸ್ಟು ಪಕ್ಷಿಗಳೆಲ್ಲ ಹಾರಾಡೋಕ್ಕೆ ಶುರು ಮಾಡಿದ್ದು. ಅದರ ಚಿಲಿಪಿಲಿ ಗಿಲಿಪಿಲಿ ಸದ್ದಲ್ಲೇ ಎಲ್ಲ ಮುಗೀತು. ಇಲ್ಲಿ ಏನು ಲೈನ್ ಬರುತ್ತಲ್ಲ, ಈ ಲೈನ್ ಫುಲ್ಲು ಅಲ್ಲಿ ಕಿತ್ತಂತಹ ಗಿಡಗಳನ್ನ ಹಾಕೋಣ ಅಂತ ಫುಲ್ಲು ಒಟ್ಟಿಗೆ ಗುಚ್ಛದ ಥರ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಆ ಗಿಡಗಳು ಬೆಳೆಯುತ್ತೆ. ಎಲ್ಲೋ ಕಲರ್ ಹೂವು ಎಲ್ಲ ಬಿಟ್ಟು ಹೇಗೆ ಕಾಣುತ್ತೆ ಇದು ಲೈನ್ ಅನ್ನೋದನ್ನು ಕೂಡ ನೋಡೋಣ. ಫಸ್ಟ್ ಟೈಮ್ ಆಗ್ತಾ ಇರೋದಿಲ್ಲ. ಸೊ ಅಲ್ಲಿ ಕಿತ್ಕೊಂಬಂದಿದ್ದ ಗಿಡಗಳನ್ನೆಲ್ಲ ಕತ್ತರಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಬೇರು ಮಾತ್ರ ಸಾಕು ಅಂತ ಹೇಳ್ಬಿಟ್ಟು ಎಲೆಗಳೆಲ್ಲ ಕಟ್ ಮಾಡಿ ನೀಟಾಗಿ ಅದು ಎಲ್ಲಿ ಬೇರಿದೆ ಅಥವಾ ಅದನ್ನು ಇದು ಹೆಂಗೆ ಬಿಸಾಕಿದ್ರೂ ಬರುತ್ತೆ ಗಿಡ ಅಂತ ಏನು ತೀರಾ ಆರೈಕೆ ಬೇಕು ಅನ್ನೋ ಥರ ಏನಿಲ್ಲ ಗಿಡಗಳಿಗೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ನಂಗೆ ಇನ್ನೊಂದು ಏನು ಗೊತ್ತಾ, ಈ ಗಿಡಗಳಿಗೆ ಇನ್ವೆಸ್ಟ್ ಮಾಡಲಿಕ್ಕೆಲ್ಲ ನಂಗೆ ಇಷ್ಟ ಇಲ್ಲ. ಇಲ್ಲಿ ನಾರ್ಮಲಾಗಿ ಏನು ಗಿಡ ಬೆಳೆಯುತ್ತೆ ನಮ್ಮ ವಾತಾವರಣಕ್ಕೆ ಆ ಗಿಡಗಳನ್ನೇ ಬೆಳೆಸೋಣ ಅಂತ ಹೇಳಿ ಅಷ್ಟೇ. ಒಳ್ಳೆ ಗಾಳಿ ಬೇಕು, ಒಳ್ಳೆಯದು ಏನೋ ಒಂದು ವಾತಾವರಣ ಬೇಕು ಅನ್ನೋದಕ್ಕೆ. ನಾವು ಇರೋದೇ ಹಳ್ಳಿಯಲ್ಲಿ, ನಮಗೆ ಸುತ್ತಮುತ್ತ ಎಲ್ಲ ಗಿಡಗಳು ಸಿಗುತ್ತೆ. ಅದಕ್ಕೆ ನಾನಿಲ್ಲಿ ಆಲ್ಮೋಸ್ಟು ದಾಸವಾಳದ ಗಿಡನೇ ಹಾಕಿರೋದು. ದಾಸವಾಳ, ಗುಲಾಬಿ ಈ ಥರದ್ದು ದೇವ್ರ ಪೂಜೆಗಾದರೂ ಹೂವು ಆಗುತ್ತೆ ಅನ್ನುವಂತಹ ಒಂದು ಇಂಟೆನ್ಷನಲ್ಲಿ. ಇನ್ನು ಸ್ವಲ್ಪ ಜಾಸ್ತಿ ಜಾಗ ಇಲ್ಲ, ಸ್ವಲ್ಪ ಜಾಗ ಇದೆ. ನೋಡೋಣ ಇನ್ನು ಫ್ಯೂಚರಲ್ಲಿ ಪಾಟ್ಗಳೆಲ್ಲ ಗ್ರೋ ಬ್ಯಾಗ್ಸ್ ಎಲ್ಲ ತರೋ ಪ್ಲ್ಯಾನ್ ಇದೆ. ನೋಡೋಣ ಅವಾಗೇನಾದರೂ ಆಯಿತು ಅಂದರೆ ಗ್ರೋ ಬ್ಯಾಗ್ಸಲ್ಲಿ ಒಂದು ಸ್ವಲ್ಪ ಏನಾದರೂ ಬೆಳೆದು ಪ್ರಯತ್ನ ಮಾಡೋಣ ಆಯಿತಾ. ಇವಾಗ ಅದನ್ನೆಲ್ಲ ಲೈನಿಗೆ ನೆಡ್ತಾ ಇದ್ದೀನಿ. ಮಣ್ಣೆಲ್ಲ ತುಂಬ ಒಣಗಿಬಿಟ್ಟಿತ್ತು. ಇದಕ್ಕೆ ಹೆಂಗಂದರೆ 1 hour ಒನ್ಸ್ ಆದ್ರೂ ಪದೇ ನೀರನ್ನ ಚುಮುಕಿಸ್ತಾರಲ್ಲ, ಆ ಮೆಥಡಲ್ಲಿ ಮಾಡಿದ್ರೆ ಗಿಡಗಳು ಬೇರೆ ಬಿಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಕಡೆ ಸೈಡಲ್ಲಿ ನನ್ನ ಮಗ ಒಂದೇ ಆದಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದಾನೆ. ಪಾಟ್ ಎಲ್ಲ ಗಟ್ಟಿಯಾಗ್ಬಿಟ್ಟಿತ್ತು. ನಾನು ನಿಮ್ಗೆ ಅವಲೇ ತೋರಿಸಿದ್ನಲ್ಲ. ಸೊ ಇವತ್ತು ಎಲ್ಲ ಪಾಟ್ನೂ ಅಂತೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನನಗೆ. ಇದೊಂದೇ ಒಂದು ಪಾಟ್ನ ಮಾತ್ರ ಕ್ಲೀನ್ ಮಾಡಿದೆ. ಅಲ್ಲಿ ಆಲೋವೆರಾ ಏನು ಅವಲೇ ಪಾತಿ ಮಾಡಿದ್ನಲ್ಲ, ಆಲೋವೆರಾದಲ್ಲಿ ಪುಟಾಣಿದೊಂದು ಮೊಳಕೆ ಬಂದಿತ್ತು. ಆ ಆಲೋವೆರಾನ ಈ ಪಾಟಲ್ಲಿ ಬೆಳೆಸೋಣ ಅಂತ ಹೇಳಿ ಇಲ್ಲಿ ಪಕ್ಷಿಗಳ ಆರಾಟ ಚಿಲಿಪಿಲಿ ಸದ್ದಂತೂ ತುಂಬಾ ಜೋರಾಗಿತ್ತು. ಅಲ್ಲಿ ಪಾಟಲ್ಲಿದ್ದಂತಹ ಮಣ್ಣನ್ನೆಲ್ಲ ತೊಗೊಂಡು ಚೆನ್ನಾಗಿ ಅದನ್ನು ಒಡೆದು ಪುಡಿ ಮಾಡಿಬಿಟ್ಟು ಅದ್ರ ಒಳಗಡೆ ತೆಂಗಿನ ನಾರು ಬರುತ್ತಲ್ಲ, ತೆಂಗಿನಕಾಯಿ ಸುಲಿದಿದ್ದು ಗುಂಜಲ್ಲಿ ಬರುತ್ತಲ್ಲ ನಾರು, ಆ ನಾರನ್ನು ಹಾಕಿದ್ದೀನಿ. ಕೋಕೋ ಫೀಟ್ ಅಂತ ಹೇಳ್ಬಿಟ್ಟು ನಾವು ದುಡ್ಡಿಗೆ ತರ್ತೀವಿ ಗೊತ್ತಾ. ಸೊ ಪ್ರತಿಯೊಂದು ಪಾಟಲ್ಲೂ ನೀವು ಹಾಕಬೇಕಾದ್ರೆ ಈ ಥರದ್ದೊಂದು ಸ್ವಲ್ಪ ಅಡಿಯಲ್ಲಿ ಫುಲ್ಲು ಲಾಸ್ಟಲ್ಲಿ ಹಾಕ್ಬಿಟ್ಟು ನೀವು ಮಣ್ಣನ್ನು ತುಂಬೋದ್ರಿಂದ ಕೆಳಗಡೆ ಅದು ಕೊಳೆತು ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಸಪ್ಲೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ತೇವಾಂಶನ ಅದು ಹಿಡಿದಿಟ್ಕೊಳ್ಳೋದ್ರಿಂದ ಗಿಡ ತುಂಬ ಒಣಗೋದು, ಬೇರುಗಳು ಬಿಟ್ಕೊಂಡಾಗ ಒಣಗೋ ಥರ ಎಲ್ಲ ಅನಿಸೋದಿಲ್ಲ. ಚೆನ್ನಾಗಿ ಗಿಡಗಳು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ತೆಂಗಿನ ನಾರನ್ನು ಅಡಿಯಲ್ಲಿ ಹಾಕಿದ್ದೀನಿ. ಅದ್ರ ಮೇಲೆ ಮಣ್ಣನ್ನು ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ಅಲ್ಲ, ಫುಲ್ ಕಂಪ್ಲೀಟಾಗಿ ಮಣ್ಣು ನೆನೆಬೇಕು ಅಷ್ಟು ನೀರು ಹಾಕಿದ್ದೀನಿ. ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಫುಲ್ ನೀರು ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅದು ನಾಳೆ ಬೆಳಗ್ಗೆ ಅಷ್ಟರೊಳಗಡೆ ಫುಲ್ ಡ್ರೈ ಆಗಿ ಗಟ್ಟಿಗೆ ಕೂತಿರುತ್ತೆ. ಸೊ ಹಾಗಾಗಿ ಅಷ್ಟಾಗ್ತೆ. ನನ್ನ ಮಗನ ಎಕ್ಸ್ಪೆರಿಮೆಂಟ್ ಇದು. ಅದು ನಿಜ, ಅಷ್ಟು ದಪ್ಪದ ರೊಟ್ಟಿನ ಬಾಕ್ಸ್ ಹೊತ್ಕೊಳ್ಳೋದ ಕಡು ಮೇಲೆ ಕೊಟ್ಟಿಲ್ವೇ ನಮ್ಮ ಪೇಪರು.
ಈ ಪೇಪರಿಗೆ ಹತ್ಕೊಂಡು ಇಲ್ಲಿಗೆ ಬರುತ್ತೆ, ಇದು ಒಳಗೆ ಹೋಗುತ್ತೆ, ಅಲ್ಲಿ ಪೇಪರ್ ಕೆಮಿಕಲ್ ಇರ್ತದೆ, ಅದಕ್ಕೆ ಹತ್ಕೊಂಡು ಟಮ್ ಬರುತ್ತೆ. ಸೈನ್ಸ್ ಎಕ್ಸ್ಪರಿಮೆಂಟು ಅವರ ಶಾಲೆಯಲ್ಲಿ ಅವರ ಸ್ಕೂಲಲ್ಲಿ ಸೈನ್ಸ್ ಎಕ್ಸ್ಪರಿಮೆಂಟ್ ಈ ಥರ ಏನೋ ಒಂದು ತೋರಿಸಿದ್ರಂತೆ, ಬೆಂಕಿ ಹಾಕಿ ಹೊಗೆ ಬರ್ಸೋದು ಆ ಥರದ್ದೇನೋ. ಸೊ ಅವನ ಮೈಂಡ್ ಸೆಟ್ಟಲ್ಲಿ ಇದು ಯಾವ ರೀತಿ ಬಂತೋ, ಅವ್ರ ಎಕ್ಸ್ಪರಿಮೆಂಟ್ ಯಾವ ರೀತಿ ಮಾಡಿದ್ರೋ ಅದನ್ನು ಅವನಿವಾಗ ನಮಗೆ ತೋರಿಸ್ತಾ ಇದ್ದಾನೆ. ಇದಿಷ್ಟು ಇವತ್ತಿನ ದಿನಚರಿಯಾಗಿತ್ತು. ಇವತ್ತಿನ ಎಕ್ಸ್ಪರಿಮೆಂಟೊಂದಿಗೆ ಇವತ್ತಿನ ದಿನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.